ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಕ್ಕಳಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಹಾಕಿ ಉಪ್ಪಿಟ್ಟು ಮಾಡಿಕೊಡ್ಬೇಕು. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅದು ಕೆಂಪಗಾದ್ಮೇಲೆ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಮತ್ತು ಇಲ್ಲಿ ತೋರಿಸಿದ್ನಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಮಿದುವಾಗೋವರೆಗೂ ಅದನ್ನು ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಅರಶಿನ ಹಾಕೋರಿದ್ರೆ ಅರಶಿನ ಹಾಕಿ, ಇಲ್ಲಾಂದರೆ ಬರೀ ಉಪ್ಪು ಅಷ್ಟೇ ಹಾಕಿ ಅದು ಮಿದುವಾದಮೇಲೆ ನೀರು ಹಾಕಿ ಕುದಿಯೋಕ್ಕಿಡಬೇಕು. ಅದು ಚೆನ್ನಾಗಿ ಕುದಿಬೇಕು. ಒಂದು ಕುದಿಯೋವರೆಗೂ ಕುದಿಸಿ ಅದಕ್ಕೆ ಮತ್ತು ಹುರಿದಿಟ್ಕೊಂಡಿರುವಂಥ ರವೆ ತುಪ್ಪ ಹಾಕಿ ಹುರಿದಿಟ್ಕೊಂಡಿರಬೇಕು ರವೆನ. ಅದು ರವೆ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಯೋಕ್ಕಿಡಿ. ಲೋ ಫ್ಲೇಮಲ್ಲಿ ಕುದ್ದ ಮೇಲೆ ಒಂಥರ ಕನ್ಸಿಸ್ಟೆನ್ಸಿ ಮಿದುವಾಗಿ ಬರಬೇಕು, ಪೂರ್ತಿ ಗಟ್ಟಿಯಾಗಿ ಮಾಡಬೇಡ್ರಿ. ಈಗ ನೋಡಿರಿ, ರೆಡಿ ಆಯಿತು ಉಪ್ಪಿಟ್ಟು. ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಇದ್ದರೆ ತುಪ್ಪ ಹಾಕಿ ಮಕ್ಕಳಿಗೆ ತಿನ್ನಿಸಿ. ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಹಾಕಿರೋ ಉಪ್ಪಿಟ್ಟು ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ದೇಹಕ್ಕೆ ಹೀಟಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಉಪ್ಪಿಟ್ಟು. ಈ ಥರ ಮಾಡಿಕೊಡ್ರಿ.